ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಏನಂತಂದರೆ ನಾನು ಒಂದೆರಡು ಮಾತಾಡೋದಕ್ಕೆ ಬಂದಿದ್ದೀನಿ. ನಿನ್ನೆ ನಾನೊಂದು ಲಾಗ್ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ವೀಕ್ಷಕರು ಚೆನ್ನಾಗಿದೆ ಕಂಟಿನ್ಯೂ ಮಾಡಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಕಮೆಂಟ್ ಮಾಡಿದಂಥ ನಮ್ಮೆಲ್ಲ ವೀಕ್ಷಕರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ನನ್ನ ಮಗಳು ಬಾ 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 ಅಂತ ಹೇಳಿ ಹೊಸದಿ ಇವಾಗ ಮಾತಾಡೋದು ಕಲ್ತವಳೆ. ಅದನ್ನೇ ಯಾವಾಗ್ಲೂ ಹೇಳ್ತಾ ಇರ್ತಾಳೆ. ಅದು ಸ್ವಲ್ಪ ವಿಡಿಯೋದಲ್ಲಿ ಕೇಳಿಸ್ತು. ನಮ್ಮ ಚಾನಲ್ ಹೆಸರು ಹಳ್ಳಿಕಟ್ಟೆ ಲಾಕ್ಸ್ ಅಂತ. ಇನ್ನೂ ಯಾರ್ಯಾರು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲನ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಹೋಗಿ ಆ ಲಾಗ್ ನೋಡಿ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಕಮೆಂಟ್ ಮಾಡಿದ್ರಿ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಮನೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಚಾನಲ್ ಲಿಂಕ್ ಕೂಡ ಹಾಕಿರ್ತೀನಿ. ಇನ್ನೂ ಯಾರ್ಯಾರು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸುಮ್ಮನೆ ನೋಡ್ತೀರಾ ಹಾಗೆ ಸುಮ್ಮನೆ ಆಗ್ತೀರಾ. ಹಾಗೆ ಆ ವಿಡಿಯೋ ಇನ್ನೂ ಯಾವುದೋ ಹೊಸ ವಿಡಿಯೋ ಹಾಕಿದ್ರು ಇದರಲ್ಲಿ ಲಿಂಕನ್ನು ಇದರಲ್ಲಿ ಶೇರ್ ಮಾಡಿರ್ತೀನಿ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಆಗಬೇಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಇಲ್ವಲ್ಲ, ಒಂದು ಸಲ ತೋರ್ಸೋಣ ಅಂತ ಹೇಳಿ ಬಂದೆ ಫಸ್ಟ್ ಇಲ್ಲಿಗೆ. ಯಾರು ಇಲ್ವಲ್ಲ, ಅಯ್ಯೋ ದೇವ್ರೆ, ಇವಾಗ ಹೆಂಗೆ ಇವ್ರನ್ನೆಲ್ಲ ಹೊರಗೆ ಕಳಿಸೋದು? ಹೆಂಗೆ ಕರೆಯೋದು ಇವಾಗ? ಹೆಂಗೆ ಕರೆಯೋದು? ಇಲ್ಲಿ ಯಾರೋ ಈ ಅಮ್ಮ ಬರ್ತಾ ಐತೆ. ಇವ್ರನ್ನೆಲ್ಲ ಹೆಂಗೆ ಹೊರಗೆ ಕರೆಯೋದು? ಈ ಪ್ರೀತಿ, ಪ್ರೇಮ, ಇವಳು ಪಾರು, ಇವ್ರನ್ನೆಲ್ಲ ಹೆಂಗೆ ಹೊರಗೆ ಕರೆಯೋದು? ಪ್ರೇಮ ಏನೋ ಅಲ್ಲಿದ್ದಾಳೆ. ಪ್ರೀತಿ, ಈ ಪಾರೋರ ಅಮ್ಮ, ಇವಳು ಕೆಂಚಜ್ಜಿ, ಇವನ್ನೆಲ್ಲ ಕರಿಬೇಕು. ಹೊರಗೆ ಹೆಂಗೆ ಕರೆಯೋದು? ನಾನು ಸರ ನೋಡ್ಬೇಕಲ್ಲ. ಈ ಅಮ್ಮ ಯಾರೋ ಬರ್ತಾ ಐತೆ. ಈ ಅಮ್ಮ ಯಾರಪ್ಪ ಗೊತ್ತಿಲ್ಲ, ತಡಿ ಕೇಳ್ತೀನಿ. ಅಕ್ಕ, ಯಾವ ಊರಕ್ಕ? ಯಾಕಮ್ಮ? ಅಲ್ಲ, ಹೊಸ ಮಕ್ಕಳಲ್ಲ, ಅದಕ್ಕೆ ಯಾವ ಊರಂತ ಕೇಳಿದೆ. ಯಾವ ಊರು ನಿಮ್ಮದು? ಅಲ್ಲ, ಯಾಕೆ ಕೇಳಮ್ಮ, ಯಾವ ಊರು ಅಂತ ಕೇಳ್ತಾ ಇದೆಯಾ? ಅಕ್ಕ, ನಮ್ಮೂರಾಗೆ ನೋಡಿಲ್ವಲ್ಲ, ಅದಕ್ಕೆ ನಾನು ಕೇಳಿದೆ ಯಾವ ಊರು ಏನು ಎತ್ತ ಅಂಥೇಳಿ. ಏನು ನಿನ್ನ ಹೆಸರು? ನನ್ನ ಹೆಸರು ಸುಬ್ಲಕ್ಷ್ಮಿ. ಸುಬ್ಲಕ್ಷ್ಮಿ ಅಂತ ನನ್ನ ಹೆಸರು. ಯಾಕೆ ಕೇಳು, ಹೆಸರು ಊರು ಎಲ್ಲ ಕೇಳ್ತಾ ಇದೆಯಾ? ಸುಮ್ಮನೆ ಕೇಳಿದೆ ಕಣಕ್ಕ, ಹಂಗೆ ಕೇಳಬೇಕನ್ನಿಸ್ತು, ಅದಕ್ಕೆ ಕೇಳಿದೆ. ತಾಳಿನ ಮ್ಯಾಕೆ ಹಾಕ್ಯಬಾರ್ದು, ಒಳಕ್ಕೆ ಹಾಕ್ಯ. ಇಲ್ಲ ಅಕ್ಕ, ನಾ ಮೇಲಕ್ಕೆ ಹಾಕ್ಯಂಬೋದು, ನಮ್ಗೆ ಅಲೆನೇ ಅಭ್ಯಾಸ ಆಗೈತೆ. ಅಲ್ಲ, ಮ್ಯಾಕೆ ಹಾಕ್ಯಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ. ಹೊಸದು ಕಣಕ್ಕ, ಸರ ಹೊಸದು ಮಾಡಿಸಿದ್ದೀನಿ, ಅದಕ್ಕೆ ಮೇಕೆ ಹಾಕ್ಕೊಂಡಿದ್ದೀನಿ. ಅದು ಹೊಸ ಸರ ಕಾಮದು ಬೇಡವೇನಕ್ಕ? ಸರ ಮಾಡಿಸಿರೋದಕ್ಕೆ ಮ್ಯಾಕೆ ಹಾಕ್ಕೊಂಡಿದ್ಯೇನು? ಹಾಕ್ಯಳಮ್ಮ, ಹಾಕಿ. ಮಾಡಿಸಿರೋದಕ್ಕೆ ಮ್ಯಾಕೆ ಹಾಕ್ಕೊಂಡಿದ್ಯಾ ನೀನು? ಯಾರು ಬರಲಿಲ್ವಲ್ಲ, ಏನು ಹೇಳೋಣ? ಸೀರೆ 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 100 ರೂಪಾಯಿ ಸೀರೆ, ಸೀರೆ ಸೀರೆ 100 ರೂಪಾಯಿ ಒಂದು ಸೀರೆ, ಸೀರೆ ಸೀರೆ ನೋಡು. 100 ರೂಪಾಯಿ ಸೀರೆ ಅಂತ ಅಂದಿದ್ದೀನಿ. ಬರ್ತಾರೆಲ್ಲ ಹೆಂಗಸ್ರು ಇವಾಗ ಹೊರಕ್ಕೆ. 100 ರೂಪಾಯಿ ಸೀರೆ ಅಂದಿಡ್ಕೇನೆ ಬಂದುಬಿಡ್ತಾರೆ ಎಲ್ಲನ, ಯಾತ ಬಂದೈತೆ ಅಂತ ನೋಡೋಕ್ಕೆ. ಯಾಕಕ್ಕ ಸೀರೆ ಸೀರೆ ಅಂತೇಳಿ ಹಿಂಗೆ ಕೂಗ್ತಾ ಇದೀಯಾ? ಯಾಕೆ? ಯಾಕಿಲ್ಲ, ಸುಮ್ಮನೆ ಹೆಂಗಸ್ರನ್ನೆಲ್ಲ ಪೋಲ್ ಮಾಡೋಣ ಅಂತ. ಸುಮ್ಮನೆ ಎಲ್ಲ 100 ರೂಪಾಯಿ ಸೀರೆ ಅಂದಿಡ್ಕೆ ಓಡಲೇ ಬರ್ತಾರೆ ಹೆಂಗಸ್ರು, ಅದಕ್ಕೆ. ಅದಕ್ಕ ಯಾತ ಹೇಳ್ಬೇಡ. ನಾನು ಹೇಳಿದೆ, ನಾನು ಕೂಗ್ದೆ ಅಂತೇಳಿ ಏನು ಹೇಳಕ್ಕೆ ಹೋಗ್ಬೇಡ. ಬಂದವಲ್ಲಿ ಅಂತ ಹೇಳಿ ಕಳ್ಸೋಕ್ಕಾಗುತ್ತೆ? ಯಾರನ್ನ ಕೇಳಿರಂಗ ನಾನು ಕೂಗ್ದೆ ಅಂತ ಹೇಳ್ಬೇಡ. ಸರಿ ಆಯ್ತು ಹೇಳಿ, ನಾನೇನೇನು ಹೇಳಕ್ಕೆ ಹೋಗಲ್ಲ. ಆಗಲಿ, ಇಲ್ಲಿ ಯಾರು 100 ರೂಪಾಯಿ ಸೀರೆ ಅಂತ ಕೂಗಿರಿ? ಯಾರು ಇಲ್ಲ. ಇವಳು ಯಾರ್ತಾಗ ಮಾತಾಡ್ತಾ ಇದ್ದಾಳಲ್ಲ, ಇವಳು ಯಾರು? ಅಕ್ಕ, ಇಲ್ಲೆಲ್ಲ 100 ರೂಪಾಯಿ ಸೀರೆ ಅಂದ್ರಲ್ಲ, ಯಾರಕ್ಕ ಕೂಗಿದ್ದು? ಅಲ್ಲೆಲ್ಲ ಕೂಗ್ತಾ ಇದ್ದಾರೆ ಕಣಮ್ಮ. ಇಲ್ಲಲ್ಲ, ಅಲ್ಲೆಲ್ಲ ಕೂಗ್ತಾ ಇದ್ದಾರೆ. ಇವಳು ಯಾಕನ ಇಲ್ಲಿ ಸ್ಕೋಪ್ ಕೊಡಕ್ಕೆ ಬಂದವಳೆ. ಸರ ಹಾಕ್ಯಂಡವಳೇನ ನೋಡಕ್ಕ. ಹೆಂಗೈತೆ ಸರ? ಡಿಸೈನ್ ಚೆನ್ನಾಗೈತೆ, ಹೊಸ ಸರ ನನ್ನ ತಮ್ಮ ಮಾಡಿಸ್ಕೊಟ್ಟವನೆ. ಆಂಟಿ, ಎಲ್ಲಿ ಇಲ್ಲೆಲ್ಲ ಸೀರೆ ಕೂಗಿದ್ರಲ್ಲ? ಇಲ್ಲಲ್ಲ ಅಂತ ಅಲ್ಲೆಲ್ಲ ಅಂತ ಹೋಗಿದ್ದಂತ 100 ರೂಪಾಯಿ ಸೀರೆ ಅಂತೇಳಿ ಅಲ್ಲೆಲ್ಲ ಅಂತೇಳಿ ಹೋಗಿದ್ದು. ಸದ್ಯ ಇವಳು ಹೊರಗೆ ಬಂದ್ಲು. ಪ್ರೀತಿನೇ ಬರಬೇಕಾಗಿತ್ತು, ಇವಳು ಬಂದ್ಲಾಕ. ಚೆನ್ನಾಗೈತೇನಕ್ಕ ಸರ? ಈ ಅಪ್ಪನೂ ಬಂದನಮ್ಮ, ಯಪ್ಪ ಹೆಂಗಾರ ಬಿಡಮ್ಮವೆ ಅಂತ 100 ರೂಪಾಯಿ ಸೀರೆ ಇನ್ನು ಹೆಂಗಿರ್ತವೆ? ಅವನೇನು ತಾಮಕ್ಕೆ ಬಂದಿದ್ಯಾ? ನಂಗೆ ಅವನಿನ್ನೇನು ತಾಮಕ್ಕಂತ ಬಂದಮ್ಮ. ತಾಮದಿಲ್ಲ ಕಣ್ಮಮ್ಮ, ಹೆಣ್ಮಕ್ಳಿಗೆ ಸೀರೆ ಒಡವೆ ಅಂದರೆ ಬೋಲ್ ಇಷ್ಟ ಅಲ್ಲ, ಅದಕ್ಕೇ ಎಲ್ಲಕ್ಕೆ ಹೋಗಿದ್ರಲ್ಲ, ಅದಕ್ಕೆ ನೋಡೋಣ ಹೆಂಗಿರ್ತವೆ ಅಂತೇಳಿ ಬಂದೆ ಅಷ್ಟೇ. 100 ರೂಪಾಯಿ ಸೀರೆ ಅಂದ್ರಲ್ಲ, ಅದಕ್ಕೆ ಏನಿರ್ಬೋದತ್ತು, ಏನು ಬಂದಿರ್ಬೋದತ್ತು ಅಂತ ಹೇಳಿ ಅದಕ್ಕೆ ಬಂದೆ. ಹೆಂಗಿರ್ತವೆ 100 ರೂಪಾಯಿಗೆ, ಹೆಂಗಿರ್ಬೋದು ಅಂತ ನೋಡೋಣ ಅಂತಕ್ಕ ಬಂದೆ ಕಣ್ಮಮ್ಮ. ಏನು ನೋಡಿದೆಟ್ಗೆ ಅಂತ ಆಮಲ್ಲ. ನನ್ನ ತಮ್ಮ ಮಾಡಿಸ್ಕೊಟ್ಟಿದ್ದ ಕಣಕ್ಕ ಸರ. ಹಿಂಗೈತಲ್ಲೇ ಮೀರೆ ಮೀರೆ ಮಿಂಚುತ್ತೆ.
ಹಂಗೆ ತಣ 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 ಅಂತೈತಮ್ಮ. ಹೆಂಗೈತೆ ಹಂಗೆ ಸಾರ ಚೆನ್ನಾಗೈತೆ. ಎಷ್ಟೋ ದಿನ ಪರಿಚಯ ಇರೋಳಮ್ಮಂಗೆ ಮಾತಾಡಿಸ್ತೀಯಮ್ಮ ನೀನು. ನೋಡಿ ಎಂದು ಪರಿಚಯ ಇಲ್ಲ ಏನಿಲ್ಲ, ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತೀಯ. ಹ್ಞೂನಕ್ಕ, ನಾನು ಹೊಸದಲ್ಲ ಸರ ಮಾಡಿಸಿರೋದು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನನ್ನ ತಮ್ಮ ಮಾಡಿಸ್ಕೊಟ್ಟ ಕಣಕ್ಕ. ನನ್ನ ತವ್ರ ಮನೆಗೆ ಹೋಗಿದ್ದೆ, ಒಂದು 15 ದಿನ ಇದ್ದೆ. ನನ್ನ ತಮ್ಮ ಮಾಡಿಸ್ಕೊಟ್ಟವನೆ, ಅದಕ್ಕೇನೆ ಹಾಕ್ಕೊಂಡಿದ್ದೀನಿ ಇವಾಗ ಹೊಸ ಸರನ. ಓ ಪ್ರವಿ ಸರ ಮಾಡಿಸ್ಕೊಟ್ಟವನೇ ಕಣಮ್ಮ ಪ್ರೀತಿ, ಅದನ್ನು ತೋರ್ಸೋದಕ್ಕೆ ಬಂದವಳೆ ನಿಮ್ಮ ಅತ್ತೆ ಸುಗುಣ. ಮಮ್ಮ, ಅವಾಗಿಂದನೂ ಸರ ಮೇಕ್ ಹಾಕ್ಕೊಂಡು ಸರ ತೋರಿಸ್ತಾ ಐತೆ. ಅದಕ್ಕೇನೆ ಎಲ್ಲ 100 ರೂಪಾಯಿ ಸೀರೆ ಅಂತೇಳಿ ಆವತ್ತೇನೆ ಕೂಗಿರ್ಬೇಕು. ನೋಡಲಿ ನನ್ನ ಸರನ ಅಂತ ಹೇಳಿ ಆವತ್ತೇನೆ ಕೂಗೈತೆ. ಇನ್ನು ನಿಜ ಗೊತ್ತಾಗಲಿ ಅವ್ನು ಮಾಡಿರೋದು ನಾಟಕ ಅಂತ ಹೇಳಿ. ಸರ ಹಾಕ್ಯಂಡಂಗೂ ಆಗುತ್ತೆ, ಎಲ್ಲ ಹಾಕ್ಯಂಡಂಗೂ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ತಡಿ ಅವಳಿಗೆ. ಅಲ್ಲ ಸುಮ್ಮನೆ ಇವಾಗ ಮೆರಿತಾ ಇದ್ದಾಳೆ, ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಅವ್ನು ಮಾಡಿರೋದು ನಾಟಕ ಅನ್ನೋದು ಗೊತ್ತಾಗಲಿ, ಸೈನ್ ಹಾಕಿಸ್ಕೊಳಕ್ಕೆ ನಾಟಕ ಮಾಡ್ಯವನೆ ಎಂಬುದು ಹಿಂಗೆ ತಮ್ಮ ಮಾತಾಡ್ಸ್ಕೊಂಡು ಇರ್ತಾನೆ ಅಂತ ಅನ್ಕೊಬಿಟ್ಟವಳೆ ಈ ಸುಗುಣ. ಇನ್ನೊಂದೆರಡು ದಿವಸ ಹೋಗ್ಲಿ ಗೊತ್ತಾಗುತ್ತೆ. ಇಲ್ಲೇ ಮಣಿ ಸೀರೆ ತಂಡೀನಿ, ಸೀರೆ ನಿಮ್ಮ ತೊರಕ್ಕೆ ಬಂದು ಅಮ್ಮ ಸೀರೆ ಇಲ್ಲ ಏನಿಲ್ಲ. ಅಲ್ಲೋಡಲ್ಲ ಸುಗುಣ ಸರ ಮಾಡಿಸ್ಕೊಂಬಂದಳಂತೆ, ತವ್ರ ಮನೆಗೆ ಹೋಗಿದ್ದು ಅವ್ರ ತಮ್ಮ ಸರ ಮಾಡಿಸ್ಕೊಟ್ಟವನಂತೆ. ಅದಕ್ಕೇನೆ ಏನಂಗೇನೆ ಬಿಲ್ಡಪ್ ಕೊಡಕ್ಕೆ ಬಂದವಳೆ. ಸರ ಮಾಡಿಸಿದೀವಿ ಅಂತ ತೋರ್ಸಕ್ಕೆ ಬಂದವಳೆ ಮೇಕ್ ಹಾಕ್ಕೊಂಡು. ನನ್ನ ಸರ ಅಂತೇಳಿ ನೋಡಲ್ ಮೇಲಕ್ಕೆ ಹಾಕ್ಕೊಂಡಿರೋದ ಅಯ್ಯಮ್ಮ ಯಾದ ಇದ್ಯಾವ್ದನ ಮ್ಯಾಕ್ ಹಾಕ್ಯಬಾರ್ದು ಅಂತ ಹೇಳ್ತಾ ಐತಿ. ಈ ಅಮ್ಮ ಆರಾಮ. ಅದ್ಯಾವ ಮನೆಯಾಗೆ ಸುಸ್ಸೂರು ಮನೆಯಾಗಿ ಇಲ್ವಿ, ಅವನೊಂದು ಇಟ್ಟು ಮೆಂಟ್ಲಾಡ್ದಂಗೆ ಆಡ್ತಾನಲ್ಲ ಅವ್ನು ಮಾಂತಿ ಹೆಂಡ್ತಿ ಅಂತೇಳು. ಸಾರ ಮಾಡಿಸಿರೋದು ತೋರ್ಸಕ್ಕೆ ನೀವಳು ಬಂದಿಲ್ಲಿ ನಿಂತ್ಕೊಂಡಿರೋದು. ನಾನು ಯಾರತ್ತು ಸೀರೆಗೆ ಹೋಗ್ತಾರೆ ಅಂತ ಅನ್ಕೊಂಡು. ನಡಿ ಅವಳಿಗೆ ಇನ್ನೇನು ನೋಡ್ತೀವಿ ನಡಿಯಮ್ಮ. ಅವಳು ನೋಡ್ದಂಗೆಲ್ಲ ಸ್ಯಾನೆ ಮಾತಾಡ್ತಾಳೆ. ನಡಿ ನೋಡೋದು ಬ್ಯಾಡ. ನೋಡಮ್ಮ ಹೆಂಗ ನಿನ್ನ ತಮ್ಮ ಸರ ಮಾಡಿಸ್ಕೊಟ್ಟಾನಲ್ವಿ. ಏನು ಕೆಲಸದಾಗದ ನಮ್ಮ ನಿನ್ನ ತಮ್ಮ. ಅವನು ಮೇಷ್ಟ್ರಾಗವ್ನು ಕಣಕ್ಕ, ಲೆಕ್ಚರಾಗವ್ನಿ, ಕಾಲೇಜಿಗೆ ಪಾಠ ಮಾಡಕ್ಕೆ ಹೋಗ್ತಾನೆ ನನ್ನ ತಮ್ಮ. ನಾವು 3 ಜನ ಹೆಣ್ಮಕ್ಳು, ನನ್ನ ತಮ್ಮ ಒಬ್ಬನೇ ಒಬ್ಬ, ಅವ್ನು ಲಾಸ್ಟ್ನೇ. ಅವನೇ ಓದಿ ಕೆಲಸ ತಗೊಂಡಿರೋದು. ಇದ್ದಾರೆ ಯಾರು ಅಷ್ಟಕ್ಕಷ್ಟೇನೆ. ನಾನು ಸ್ವಲ್ಪ ಜಾಸ್ತಿ ಓದಿದ್ದೀನಿ, ನಮ್ಮ ಅಕ್ಕರಿಬ್ರು ಅವ್ರೇನು ಅಷ್ಟೊಂದು ಓದಿಲ್ಲ. ನಾನೇ ಸ್ವಲ್ಪ ಜಾಸ್ತಿ ಓದಿರೋದು ಹೆಣ್ಮಕ್ಳಿಗೆ. ನನ್ನ ತಮ್ಮ ಓದಿ ಕೆಲಸ ತಗೊಂಡವನಿ. ಹೌದೇನು ಅದಕ್ಕೆ ಮಾಡಿಸ್ಕೊಟ್ಟಾರ, ಕೆಲಸ ತಗೊಂಡ್ರೆ ಅದಕ್ಕೆ ಮಾಡಿಸ್ಕೊಟ್ಟಾರ. ನಿಮ್ಮ ಅಕ್ಕರಿಗೆಲ್ಲ ಮಾಡಿಸ್ಕೊಟ್ಟವ್ರ. ನಮ್ಮ ಅಕ್ಕರಿ ಮೂವರ್ಗೂ ನಮ್ಮ ಅಮ್ಮನಿಗೂ ಎಲ್ಲರಿಗೂ ಮಾಡಿಸವ್ನಿ. ನಡಿ ಮಮ್ಮ ಹೋಗೋಣ. ಹಸುಗುಣತ್ತೆ ನಾವು ಇಲ್ಲಿ ನಿಂತ್ಕೊಂಡಷ್ಟು ಜಾಸ್ತಿ ಸ್ಕೋಪ್ ಕೊಡ್ತೈತೆ. ನಡಿ ಒಳಕ್ಕೆ ಹೋಗೋಣ. ಬಾ ಇನ್ನೂ ಗೊತ್ತಾಗಲಿ, ಅವ್ನು ನಾಟಕ ಮಾಡಿರೋದು ಪ್ರವಿ ಅನ್ನೋದು ಗೊತ್ತಾಗಲಿ, ಅವಾಗ ಗೊತ್ತಾಗುತ್ತೆ ಇವಳಿಗೆ. ಬಾರಮ್ಮ ನೋಡೋಣ. ನಮಗೇನೇನು ಗೊತ್ತಿಲ್ಲದ ನಂಗಿಲ್ಲಿ ಹೇಳಕ್ಕೆ ಬಂದವಳು, ದೊಡ್ಡದಾಗ ಬಿಲ್ಡಪ್ ಕೊಡಕ್ಕೆ ಬಂದವಳು ಇಲ್ಲಿ. ನಮಗೆಲ್ಲ ಗೊತ್ತಿರೋ ವಿಷಯನೇ. ಬಾ ಕೇರಿಯವ್ರಿಗೆಲ್ಲ ಹೊಟ್ಟೆ ಉರಿಯಾಕ ನಾನು ಸರ ಹಾಕ್ಯಂಡ್ರದ್ದು ನೋಡಿ, ಅದಕ್ಕೆ ಇವರೆಲ್ಲ ನೋಡಿ ಅದೇ ಹೋಗ್ತಾರೆ ನೋಡಿ ಒಳಕ್ಕೆ. ಸರ ಹಾಕ್ಯಂಬಂದವಳೆ ಅಂತ ಹೇಳಿ ನೋಡಿ ಸಹಿಸ್ಕೊಂಬಲ್ಲಕ್ಕ. ಯಾರನ್ನ ಚೆನ್ನಾಗಿದ್ರೆ ಇಲ್ಲಿ ಕೇರಿಗೆ ಹಂಗೆ ಕಣಮ್ಮ, ಎಲ್ಲೆಲ್ವ ಹಂಗೇನೆ. ನಮ್ಮೂರಾಗೂ ಹಂಗೇನೆ. ಯಾವ ಎಲ್ಲ ಊರಾಗೂ ಐತಿ, ಈ ಊರಾಗ ಅಂತಲ್ಲ ಎಲ್ಲ ಊರಾಗೂ ಐತಿ. ಯಾರನ್ನ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಪ್ರೀತಿ ಪಾರೋರ ಅಮ್ಮಯ್ಯ ಅಜ್ಜಿ ಎಲ್ಲನ ಹೆಂಗೆ ಹೊಟ್ಟೆ ಉರ್ಕೊಂಡು ಹೋದ್ರು ನಾನು ಸರ ಹಾಕ್ಯಂಡ್ರದ್ದು ನೋಡಿ. ಇನ್ನು ಎಲ್ಲರಿಗೂ ತೋರಿಸ್ಕೊಂಬತ್ತೀನಿ ನನ್ನ ತಮ್ಮ ಸರ ಮಾಡಿಸ್ಕೊಟ್ಟಿರೋದ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.